ಶ್ರೀ ಗುರುಭ್ಯೋ ನಮಃ. ಎಲ್ಲ ಪೂಜ್ಯರ ಪಾವನ ಸನ್ನಿಧಾನದಲ್ಲಿ ಶರಣೆಂದು ಸಮಾಜದ ಮುಖಂಡರಾದಂಥ ವಿಡಿ ಅಧ್ಯಕ್ಷರಾದಂಥ ಗಂಗಾಧರ ಸಂಬಾನಿಯವರಲ್ಲಿ, ವೀರಶೈವ ಲಿಂಗಾಯತ ಮುಖಂಡರಾದಂಥ ಸೋಮಯ್ಯ ಗಣಾಚಾರ್ಯ ಅವರಲ್ಲಿ ಶರಣಾರ್ಥಿಗಳು. ತಮ್ಮನ್ನೆಲ್ಲರನ್ನೂ ಕೂಡ ಕರೆಯುವಂಥ ಉದ್ದೇಶ, ಪೂಜ್ಯರು ಈಗ ಹೇಳಿರೋ ಹಾಗೆ ಪಂಚಪೀಠಗಳು ಅಂದ್ರೆ 5 ಪೀಠಗಳು. 5 ಪೀಠಗಳ ಪೈಕಿ ಮೊದಲನೇದಾಗಿ ಬರೋದು ರಂಭಾಪುರಿ ಪೀಠ. ಆ ಪೀಠದ ಕೆಳಗಡೆ ಬರತಕ್ಕಂಥ ಶಾಖಾ ಮಠಗಳ ಸಂಖ್ಯೆ ಸರಿಸುಮಾರು 12,000. ಎಲ್ಲ ಕಡೆ ಶಾಖಾ ಮಠಗಳು ದೇಶದಾದ್ಯಂತ ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿ ತನಕನೂ ಎಲ್ಲ ಪ್ರತಿ ಗ್ರಾಮದಲ್ಲಿ, ಪ್ರತಿ ತಾಲೂಕು, ಜಿಲ್ಲೆಯಲ್ಲಿ ಇತ್ತು. ನಮ್ಮ ವಿಜಯಪುರ ಜಿಲ್ಲೆ ಒಳಗೆ ಅದು ಇರಲಿಲ್ಲ. ಅದು ಒಂದನ್ನು ಎಲ್ಲ ಪರಮ ಪೂಜ್ಯರು ಮತ್ತು ನಾವೆಲ್ಲ ಚರ್ಚೆ ಮಾಡಿ ಗುರುಗಳಿಗೆ ಕೇಳಿದಾಗ ಗುರುಗಳು ನಮಗೆ ಅಪ್ಪಣೆಯನ್ನು ಮಾಡಿದ್ರು. ಹಾಗಾದ್ರೆ ನೀವು ಕೂಡ ಒಂದು ಶಾಖಾ ಮಠವನ್ನು ಸ್ಥಾಪನೆಯಲ್ಲಿ ವಿಜಯಪುರ ಜಿಲ್ಲೆ ಒಳಗೆ ಮಾಡ್ರಿ, ಶಹರದೊಳಗನ ಮಾಡ್ರಿ ಅಂತಂದಾಗ ನಾವೆಲ್ಲ ಮಠಾಧೀಶರು ಎಲ್ಲ ಚರ್ಚೆ ಮಾಡಿ, ವಿಶೇಷವಾಗಿ ನಮ್ಮ ಆಲಮೇಲ ಶ್ರೀಗಳು ಮತ್ತು ತಡವಲಗ ಶ್ರೀಗಳು ಮತ್ತು ಇದಕ್ಕೆ ಶ್ರಮ ವಹಿಸಿರ್ತಕ್ಕಂಥ ನಮ್ಮ ಸೋಮಯ್ಯ ಗಣಾಚಾರ್ಯ ಅವರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ MB ಪಾಟೀಲ್ರಿಗೆ ನಾವು ಸಂಪರ್ಕವನ್ನು ಸಾಧನೆ ಮಾಡಿದಾಗ ನಾವು ಹೇಳಿದ್ದು ಒಂದೇ ಮಾತು. ಅಖಂಡ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಒಳಗೆ ಎಲ್ಲ ಭಕ್ತರ ಅಪೇಕ್ಷೆನೂ ಹಿಂಗೈತಿ, ಎಲ್ಲ ಮಠಾಧೀಶರ ಅಪೇಕ್ಷೆನೂ ಹಿಂಗೈತಿ. ಅದಕ್ಕೆ ನಮಗೆ ವಿಜಯಪುರ ನಗರದೊಳಗನ ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು, ಶಾಖಾ ಮಠ ಮಾಡಲಿಕ್ಕೆ ತಾವು ಮಾಡಿಕೊಡ್ಬೇಕು ಅಂತಂದಾಗ ಸ್ವಸಂತೋಷದಿಂದ, ಪ್ರಾಂಜಲವಾದ ಮನಸ್ಸಿನಿಂದ ನಮ್ಮ MB ಪಾಟೀಲ್ ಸಾಹೇಬರು ಆಯಿತು ಅಂತೇಳಿ ತಿಳ್ಕೊಂಡು ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಈಗ 14ನೇ ತಾರೀಕು, ಇದೇ ಮಾರ್ಚ್ ತಿಂಗಳ 14ನೇ ತಾರೀಕಿಗೆ ಎಲ್ಲ ಜನರ ಕೂಗಿಗೆ, ಎಲ್ಲ ಮಠಾಧೀಶರ ಒತ್ತಾಯಕ್ಕೆ ಪೂರಕವಾಗಿ ಆ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಂಥ ನಮ್ಮ MB ಪಾಟೀಲರು ಅವರೇ ಒಂದು ದಿನಾಂಕವನ್ನು ನಿಗದಿಪಡಿಸಿ ಮತ್ತು ಜಗದ್ಗುರು ರಂಭಾಪುರಿಯ ಸನ್ನಿಧಿಯವರು ಅವರು ಕೂಡ ದಿನಾಂಕವನ್ನು ನಿಗದಿಪಡಿಸಿ ನಮಗೆಲ್ರಿಗೂ ಕೂಡ ಆದೇಶ ಮಾಡಿದಾಗ ಅದಕ್ಕೆ ಇದೆಲ್ಲರಿಗೂ ಕೂಡ ಗೊತ್ತಾಗಲಿ ಅನ್ನುವಂಥ ವಿಚಾರಕ್ಕೆ ತಮಗೆ ನಾವು ಪ್ರೆಸ್ ಮೀಟ್ ಅಂತ ತಾವೆಲ್ಲ ಕರೆದ್ವಿ. ಆ ನಿಟ್ಟಿನೊಳಗೆ ಇದು ಭಾಳ ವಿಶೇಷವಾದಂಥ ಪೀಠ ಆಗ್ತದೆ. ಅಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೀತವೆ. ವೀರಶೈವ ಲಿಂಗಾಯತ ಸಮಾಜದ ಬಡ ವಿದ್ಯಾರ್ಥಿಗಳು ಅಲ್ಲಿ ವಸತಿಯನ್ನು ಮಾಡ್ಬೋದು. ಮತ್ತು ಇದು ನಮ್ಮ ವಿಜಯಪುರ ಜಿಲ್ಲೆ ಅಂತಂದ್ರೆ ಸ್ವಲ್ಪ ಪ್ರವಾಸಿ ತಾಣ, ಅಲ್ಲಿನೂ ಕೂಡ ಹೋಗಿ ಇರುವಂಥ ವ್ಯವಸ್ಥೆ ಆಗ್ಬೋದು. ಒಟ್ಟಾರೆ ಆ ಭವನ ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾಗಿರ್ತದೆ ಅನ್ನುವಂಥದ್ದು ಈ ಮೂಲಕ ತಿಳಿಸಿ, ಮತ್ತೊಮ್ಮೆ ಅದಕ್ಕೆ ಶ್ರಮ ವಹಿಸಿರ್ತಕ್ಕಂಥ, ಅದಕ್ಕೆ ನಮಗೆಲ್ರಿಗೂ ಕೂಡ ಹೆಮ್ಮೆಯಾಗುವಂಥ ಪೀಠವನ್ನು, ಶಾಖಾ ಮಠವನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ MB ಪಾಟೀಲ್ರಿಗೆ ವಿಜಯಪುರ ಹಾಗೂ ಬಾಗಲಕೋಟೆ ಇಡೀ ರಂಭಾಪುರಿ ಪೀಠದ ಎಲ್ಲ ಭಕ್ತರ ಪರವಾಗಿ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ. ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ, ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿಕೊಳ್ತಾ ಪತ್ರಿಕಾಗೋಷ್ಠಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಮಮದಾಪುರ ಶ್ರೀಗಳನ್ನ, ತಡವಲಗ ಶ್ರೀಗಳನ್ನ, ಗಂಗಾಧರ ಸಂಬಣ್ಣಿಯವರನ್ನ, ಸೋಮಯ್ಯ ಗಣಾಚಾರ್ಯವರನ್ನ ಹಾಗೂ ಆಗಮಿಸಿರುವಂಥ ಎಲ್ಲ ಪತ್ರಿಕೋದ್ಯಮದರಲ್ಲಿ ಕೂಡ ಅನಂತ ಶರಣಾರ್ಥಿಗಳು. ಬಹುಶಃ ಈ ನಾಡು ಧಾರ್ಮಿಕವಾಗಿ ಬಹಳ ಶ್ರೀಮಂತವಾಗಿರುವಂಥ ನಾಡು. ಈ ನಾಡಿಗೆ ತನ್ನದೇ ಆಗಿರುವಂತಹ ಇತಿಹಾಸ ಇದೆ. ಆ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಈ ರಾಷ್ಟ್ರೀಯ ಪೀಠಗಳಲ್ಲಿ ಪಂಚಪೀಠಗಳು, ಪ್ರಾಚೀನ ಪೀಠಗಳು ಅಂತ ಕರ್ಕೊಂಡ್ ಬರ್ತಾರೆ. ಆ ಪ್ರಾಚೀನ ಪೀಠಗಳಲ್ಲಿ ಮೊದಲನೇದೇ ರಂಭಾಪುರಿ ಪೀಠ. ರಂಭಾಪುರಿ ಪೀಠ ಜಗದ್ಗುರು ರೇಣುಕಾಚಾರ್ಯ ಸ್ಥಾಪನೆ ಮಾಡಿದ್ದು. ಬಹುಶಃ ಆ ಶಾಖಾ ಮಠಗಳು, ಬರೀ ರಂಭಾಪುರಿ ಪೀಠಕ್ಕೆ ಸಂಬಂಧಪಟ್ಟಂತ ಶಾಖಾ ಮಠಗಳೇ ಇಡೀ 2-3 ರಾಜ್ಯಗಳಲ್ಲಿ ನೋಡಿದ್ರು ಕೂಡ
ಒಂದು 12,000 ಶಾಖಾ ಮಠಗಳು ಹೊಂದಿದೆ ರಂಭಾಪುರಿ ಶಾಖಾ ಮಠ. ಮತ್ತು ಅದರ ಜೊತೆಗೆ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಕೆಲವೊಂದು ಸಮಾಜ ಕಾರ್ಯಗಳನ್ನು ಮಾಡುವಂತಹ ಸಂಸ್ಥೆಗಳನ್ನ, ಮಠಗಳನ್ನ, ಪಾಠಶಾಲೆಗಳನ್ನ ನಿರ್ಮಾಣ ಮಾಡಿ ಸಾಮಾಜಿಕವಾಗಿ ತನ್ನದೇ ಆಗಿರುವಂತಹ ಕಾರ್ಯವನ್ನ ನೀಡ್ತಾ ಬಂದಿದೆ. ಬಹುಶಃ ನಮ್ಮ ವಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಅಖಂಡ ವಿಜಾಪುರ ಜಿಲ್ಲೆ ಒಂದು ಕಾಲದೊಳಗ ಪಂಚಪೀಠಗಳಿಗೆ ಜಗದ್ಗುರುಗಳು 5 ಮಂದಿ ವಿಜಾಪುರ ಜಿಲ್ಲೆದವರೇ ಆಗಿದ್ರು. ಆದ್ರೂ ಕೂಡ ವಿಜಾಪುರ ಜಿಲ್ಲೆಯೊಳಗ ಯಾವುದೇ ಪಂಚಪೀಠಗಳಿಗೆ ಸಂಬಂಧಪಟ್ಟಂತ ಒಂದೇನಾದ್ರೂ ನಿವೇಶನ ಅಥವಾ ಸಂಬಂಧಪಟ್ಟಂತ ಶಾಖೆಗಳು ಇರಲಿಲ್ಲ. ಆದ್ರೆ ಇವತ್ತ ಬಹುಶಃ ಈ ಭಾಗದ ಜನರ ಬೇಡಿಕೆನೂ ಬಹಳ ಆಗಿತ್ತು. ಏನಾದ್ರೂ ಒಂದು, ಯಾಕಂದ್ರೆ ಒಂದ್ಸಾರಿ 2006ರಲ್ಲಿ ಪಂಚಾಚಾರ್ಯ ಯುಗಮಾನೋತ್ಸವ ಅಂತ ತಿಳ್ಕೊಂಡು ಬಹಳ ದೊಡ್ಡ ಪ್ರಮಾಣದೊಳಗೆ ಇಲ್ಲಿ ಕಾರ್ಯಕ್ರಮ ಆಗಿತ್ತು 2008ರಲ್ಲಿ. ಆ ಕಾರ್ಯಕ್ರಮದ ನಂತರದೊಳಗ ಪಂಚಪೀಠಗಳಿಗೆ ಸಂಬಂಧಪಟ್ಟಂಗ ಅಥವಾ ಯಾವುದೇ ಒಂದು ಪಂಚಪೀಠಗಳಲ್ಲಿರುವಂತ ಒಂದು ಪೀಠಕ್ಕೆ ಸಂಬಂಧಪಟ್ಟಂತದ್ದು ಏನಾದ್ರೂ ಒಂದು ಸಂಸ್ಥೆ ಇಲ್ಲಿ ಆಗ್ಬೇಕು, ಒಂದು ನಿವೇಶನ ಆಗ್ಬೇಕು ಅನ್ನೋಂಥದ್ದು ಬಹು ಜನರ ಕನಸಾಗಿತ್ತು, ಬಹು ಮಠಾಧೀಶರ ಇಚ್ಛೆನೂ ಆಗಿತ್ತದು. ಆದ್ರ ಸಕಾಲ ಅಂತ ಅನ್ಕೊಂಡಾಗ ಈಗ ಆ ಸಂದರ್ಭ ನಮಗೆ ಕೂಡಿ ಬಂದು ಒದಗಿದೆ. ಬಹುಶಃ ಮೊನ್ನೆ ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬ್ರು ನಮಗ ಆ ಒಂದು ಸಂಸ್ಥೆ ನಿರ್ಮಾಣ ಮಾಡೋ ಸಲುವಾಗಿ ಬಹಳ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ನಾವೆಲ್ಲ ಭಾವಿಸ್ಬೇಕು, ಬಾಳೆಹೊನ್ನೂರು ಅಂದ್ರೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂತ ಸಂದೇಶವನ್ನು ಕೊಟ್ಟಂತ ಪೀಠ. ಆ ಪೀಠ ಈ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಬಂದು ಪಾಲ್ಗೊಳ್ತಾರೆ. ಆದ್ರೆ ಈ ಬಿಜಾಪುರ ನಗರದಲ್ಲಿ ಒಂದೇನಾದ್ರೂ ಆ ಪೀಠಕ್ಕ ಒಂದು ಸಂಬಂಧಪಟ್ಟಂತ ನಿವೇಶನ ಆಗ್ಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲ ಅದರ ಪೂರ್ವ ನಿಯೋಜಿತವಾಗಿ ಕೆಲವೊಂದು ಚರ್ಚೆ ಮಾಡಿದಾಗ ಈಗ ಅದಕ್ಕೆ ಜಾಗದ ಅನುಕೂಲತೆಗಳಾಗಿದೆ. ಆ ಜಾಗದ ಕಾರ್ಯಕ್ರಮ ಅಂದ್ರ ಬಹುಶಃ ಬಹಳ ದಿವಸದ ಬೇಡಿಕೆ ಮತ್ತು ಇಚ್ಛೆ ಇರೋದ್ರಿಂದ ಈ ನಾಡಿನ ಮಠಾಧೀಶರು ಮತ್ತು ಈ ಭಾಗದ ಎಲ್ಲ ಸದ್ಭಕ್ತರ ಆಸೆಯಂತೆ ಬರುವ 14ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಅದಕ್ಕ ಏನ್ ನಮ್ಮ ನಿಗದಿಯಾಗಿರುವಂತ ಸ್ಥಳ ಏನಿದೆ, ಬಿಜಾಪುರ ನವರಸ್ಪುರ ಪ್ರದೇಶದಲ್ಲಿ ಆಲ್ ಅಮೀನ್ ಸಂಸ್ಥೆ ಎದುರುಗಡೆ ಇರುವಂತ ಒಂದು ಸುರ್ಬಿ ನಗರ, ಆ ಸುರ್ಬಿ ನಗರದೊಳಗಿರುವಂತ ಸುರ್ಬಿ ಲೇಔಟ್ ಬಡಾವಣೆ, ಅಲ್ಲಿ ಆ ಒಂದು ಭೂಮಿ ಪೂಜಾ ಕಾರ್ಯಕ್ರಮ ಅನ್ನೋದು ಏರ್ಪಾಟ್ ಮಾಡಲಾಗಿದೆ. ಬಹುಶಃ ಆವತ್ತಿನ ದಿನಮಾನದೊಳಗ ನಾಡಿನ ಎಲ್ಲ ರಂಭಾಪುರಿ ಜಗದ್ಗುರುಗಳು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಆ ಭೂಮಿ ಪೂಜಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಸ್ತುವಾರಿ ಸಚಿವರಾಗಿರುವಂತ MB ಪಾಟೀಲ್ರು ವಹಿಸಿಕೊಳ್ಳಲು ಇದ್ದಾರೆ. ಮತ್ತು ಜಿಲ್ಲೆಯ ಮತ್ತು ಸುತ್ತಮುತ್ತಿರುವಂತ ಕೆಲವು ಜಿಲ್ಲೆಗಳಿಂದ ಎಲ್ಲ ಮಠಾಧೀಶರು, ನಮ್ಮೇನ್ ಶಾಖಾ ಮಠ ರಂಭಾಪುರಿ ಪೀಠದ ಶಾಖಾ ಮಠಾಧೀಶರಾಗಿರ್ಬೋದು, ಇನ್ನಿತರ ಎಲ್ಲ ಬೇರೆ ಬೇರೆ ಎಲ್ಲ ಪರಮ ಪೂಜ್ಯರು, ಸುಮಾರು 100ರಿಂದ 150 ಜನ ಸ್ವಾಮೀಜಿಯವರು ಆ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳಲಿದ್ದಾರೆ. ಬಹುಶಃ ಜಿಲ್ಲೆಯ ಜನತೆ, ಬೇರೆ ಬೇರೆ ಪ್ರಾಂತ್ಯದೊಳಗಿರುವಂತಹ ಪೀಠಾಭಿಮಾನಿಗಳು ಎಲ್ಲರೂ ಕೂಡ ಆ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳಲಿದ್ದಾರೆ. ಬಹುಶಃ ಬಹಳ ದಿವಸದ ಬೇಡಿಕೆ ಆಗಿರೋದ್ರಿಂದ ಅದು ಬಹಳ ವ್ಯವಸ್ಥಿತವಾಗಿರುವಂತ ಕಾರ್ಯಕ್ರಮ 14ನೇ ತಾರೀಕಿಗೆ ನೆರವೇರಿಸಬೇಕು ಅನ್ನುವಂತ ನಿಶ್ಚಯ ನಾವು ಮಾಡಿದ್ದೇವೆ. ಈ ಭೂಮಿ ಪೂಜಾ ನಂತರದೊಳಗೆ ಅಲ್ಲಿ ಈ ಭಾಗದೊಳಗೆ ಯಾರೇ ಮಠಾಧೀಶರು ಬಂದ್ರು ಅವರಲ್ಲಿ ಸುಸರ್ಜಿತವಾಗಿ ಸ್ನಾನ, ಪೂಜೆ, ಪ್ರಸಾದ ಅನುಕೂಲ ಆಗುವಂತಹ ದೃಷ್ಟಿ ಮೊದಲನೇದು. ಎರಡನೇದು, ಧಾರ್ಮಿಕ ವಿಧಿವಿಧಾನಗಳನ್ನ ನಮ್ಮ ವೀರಶೈವ ಸಮುದಾಯದ ಮಕ್ಕಳಿಗೆ ತರಬೇತಿ ಕೊಡುವಂತ ಒಂದು ಪಾಠಶಾಲೆ ಮಾಡಬೇಕನ್ನುವಂತ ಉದ್ದೇಶ ಕೂಡ ಇದೆ ಜಗದ್ಗುರುಗಳು. 5,000 to 6,000 ಸ್ಕ್ವೇರ್ ಫೀಟ್ ಜಾಗ.